ನಮಸ್ಕಾರ ಫ್ರೆಂಡ್ಸ್, ನಾನೀಗ MP ಯಲ್ಲಿಯ ತುಂಬ ಅಟ್ರಾಕ್ಷನ್ ಇರೋಂಥ ಟೂರಿಸ್ಟ್ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀನಿ. ಈಗ ಬಂದಿರೋದು ನಾನು ಫಸ್ಟಿಗೆ ಖಾಂಡ್ವಾ, ಮಧ್ಯಪ್ರದೇಶದ ಈ ಖಾಂಡ್ವಾದಲ್ಲಿ ದಾದಾಜಿ ಧುನಿವಾಲೆ ಅನ್ನೋ ತುಂಬ ಫೇಮಸ್ ಆಗಿರೋ ದೇವಸ್ಥಾನ ಇದೆ. ಇಬ್ಬರು ಅಣ್ಣ ತಮ್ಮ ಇರ್ತಾರೆ. ಇವರೊಬ್ಬರು ಮಹಾನ್ ಸಂತರು 20ನೇ ಶತಮಾನದಲ್ಲಿ. ಅವರು ಆಗಿ ಹೋಗಿರೋಂಥ ಸಮಾಧಿ ಇರೋವಂಥ ಸ್ಥಳಗಳಿವು. ಛೋಟೆ ದಾದಾಜಿ ಹಾಗೂ ಬಡೆ ದಾದಾಜಿ ಅಂತಲೇ ಹೇಳ್ತಾರೆ. ಇಲ್ಲಿ ತುಂಬ ಶಾಂತವಾಗಿರೋ ಪ್ರಶಾಂತವಾಗಿರೋ ವಾತಾವರಣದಲ್ಲಿ ಈ ಎರಡು ಟೆಂಪಲ್ಸ್ ಇದೆ. ಇದಕ್ಕೆ ದಾದಾಜಿ ದರ್ಬಾರ್ ಅಂತ ಕೂಡ ಕರೀತಾರೆ. ಇಲ್ಲಿಗೆ ನಾನು ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ತುಂಬ ಫೇಮಸ್ ಆಗಿರೋ ದೇವಸ್ಥಾನ, ಲಕ್ಷಾಂತರ ಜನೀಯ ಭಕ್ತರಾಗಿದ್ದಾರೆ. ಇಷ್ಟೊಂದು ಡಿವೋಟಿಸ್ ಇರೋ ಈ ಪ್ಲೇಸ್ ಇಲ್ಲಿ ಇಳ್ಕೊಳ್ಳೋ ಕೂಡ ವ್ಯವಸ್ಥೆ ಇದೆ. ದಿನವೂ ಅನ್ನ ಸಂತರ್ಪಣೆ ನಡೆಯುತ್ತೆ. ವೈಶಿಷ್ಟ್ಯಗಳ ಬಗ್ಗೆ ಹೇಳಬೇಕು ಅಂತಂದ್ರೆ, ದಾದಾಜಿ ಧೂನಿವಾಲೆ ದೇವಸ್ಥಾನ ಮಹಾನ್ ಸಂತ ದಾದಾಜಿ ಧೂನಿವಾಲೆ ಅವರ ಸಮಾಧಿ ಸ್ಥಳ. ಇಲ್ಲಿ ಸದಾ ಹೊತ್ತಿ ಉರಿಯುವ ಧೂನಿ ಅಂದ್ರೆ ಅಗ್ನಿ ಈ ಸ್ಥಳದ ಪ್ರಮುಖ ಆಕರ್ಷಣೆ. ಭಕ್ತರು ಇಲ್ಲಿ ಬಂದು ತಮ್ಮ ಮನಸ್ಸಿನ ಆಸೆಗಳನ್ನು ಹೇಳಿಕೊಂಡು ಧೂನಿಯ ಬಳಿ ಪ್ರಾರ್ಥನೆ ಮಾಡಿದರೆ ಅವು ನೆರವೇರುತ್ತವೆ ಅನ್ನೋ ನಂಬಿಕೆ ಇದೆ. ಇಲ್ಲಿಗೆ ಹೋಗೋದು ಹೇಗೆ ಅಂತ ಹೇಳೋದಾದ್ರೆ, ಖಾಂಡ್ವಾ ನಗರಕ್ಕೆ ರೈಲು ಮತ್ತು ರಸ್ತೆ ಮಾರ್ಗದ ಮೂಲಕ ಸುಲಭವಾಗಿ ತಲುಪಬಹುದು. ನಾನು ಬಂದಿರೋದು ಟ್ರೈನ್ನಿಂದ. ಮತ್ತೆ ಹತ್ತಿರದ ರೈಲ್ವೆ ನಿಲ್ದಾಣ ಖಾಂಡ್ವಾ ಜಂಕ್ಷನ್. ಇಲ್ಲಿ ಇಳಿದ ಮೇಲೆ ಹೊಸ ಬಸ್ ಸ್ಟ್ಯಾಂಡ್ ವರೆಗೂ ನಾವು 20 ರೂಪೀಸ್ ಪರ್ ಹೆಡ್ ನಂಗೆ ಒಂದು ಆಟೋ ರಿಕ್ಷಾದಿಂದ ನಾವು ಬಸ್ ಸ್ಟ್ಯಾಂಡ್ ವರೆಗೂ ಹೋಗ್ಬೋದು. ಅಲ್ಲಿಂದ ಕೇವಲ 2 ಮಿನಿಟ್ಸ್ನ ನಡ್ಕೊಂಡು ಹೋದ್ರೆ ಈ ಧೂನಿವಾಲಾ ಟೆಂಪಲ್ ನಮಗೆ ಸಿಗುತ್ತೆ. ಆರತಿ ನಡೆಯುತ್ತೆ. ಇಲ್ಲಿಯ ಮಹತ್ವ ಅಂತ ಅಂದರೆ, ಇಲ್ಲಿ ಯಾವಾಗಲೂ ಒಂದು ಧುನಿ ಅಂತಾರೆ. ಧುನಿ ಅಂದರೆ ಯಾವಾಗಲೂ ಒಂದು ಅಗ್ನಿಕುಂಡ ಬಡಿತಾನೆ ಇರುತ್ತೆ. ಅದರಲ್ಲಿ ತೆಂಗಿನಕಾಯಿಯಿಂದ ಅಗ್ನಿಕುಂಡವನ್ನು ಬೆಳಗಿಸ್ತಾನೆ ಇರ್ತಾರೆ. ಅದರಲ್ಲಿ ತೆಂಗಿನಕಾಯಿನ ಅರ್ಪಿಸಿ ನೀವೇನೇ ಅಂದ್ಕೊಂಡಿದ್ರು ಕೂಡ ಆ ಆಸೆಗಳು ಈಡೇರ್ತವೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಕೂಡ ಅನೇಕ ದೇವಸ್ಥಾನಗಳಿದ್ದಾವೆ. ಈ ಧುನಿವಾಲೆ ಬಾಬಾ ಅಂತಲೇ ಕರೀತಾರೆ ಇವರಿಗೆ. ಅಂದರೆ ಧುನಿವಾಲೆ ಅಂದರೆ ಯಾವಾಗಲೂ ಬೆಂಕಿಕುಂಡ ಪ್ರಜ್ವಲಿಸ್ತಾ ಇರುತ್ತಲ್ಲ ಅದಕ್ಕೆ. ಮತ್ತು ಇವರನ್ನು ಈಶ್ವರ ಸ್ವರೂಪ ಅಂತಲೇ ತಿಳಿತಾರೆ ಇಲ್ಲಿಯ ಜನ ಅಥವಾ ನಂಬಿಕೆ. ಖಾಂಡ್ವಾದಲ್ಲಿ ದಾದಾಜಿ ಟೆಂಪಲ್ ಅಂತೂ ಫೇಮಸ್ ಇರೋದೆ. ಅದರ ಪಕ್ಕದಲ್ಲೇ ಇರೋದು ತುಳಜಾ ಭವಾನಿ ದೇವಸ್ಥಾನ. ಈಗ ನಾನು ಬಂದಿರೋದು ಇದು ಬರೀ ತುಳಜಾ ಭವಾನಿ ದೇವಸ್ಥಾನ ಮಾತ್ರನೇ ಅಲ್ಲ, ತುಂಬ ಎಷ್ಟೊಂದು ದೇವಸ್ಥಾನಗಳಿದ್ದಾವೆ. ಇಲ್ಲಿ ಒಳಗಡೆ ಬಂದಮೇಲೆ ದೇವಸ್ಥಾನಗಳ ಕಾಂಪ್ಲೆಕ್ಸ್ ಇದೆ. ಫ್ಲೈಟಿಂದ ಹೋಗಬೇಕು ಅಂದರೆ ಹತ್ತಿರದ ಏರ್ಪೋರ್ಟ್ ಇಂದೋರ್ ಮತ್ತು ಭೂಪಾಲ್ ನಗರಗಳಿಂದ ನಮಗೆ ಈಸಿಯಾಗಿ ಬಸ್ನ ಕನೆಕ್ಟಿವಿಟಿ ಸಿಗುತ್ತೆ. ಕೇವಲ ದೇವಸ್ಥಾನವಲ್ಲ, ಒಂದು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ. ಹಾಗಾಗಿ ಇಲ್ಲಿ ಮನಸ್ಸಿಗೆ ತುಂಬ ಶಾಂತಿ ದೊರೆತು ಧ್ಯಾನ ಮಾಡೋಕ್ಕೆ ಒಂದು ಅತ್ಯುತ್ತಮ ಸ್ಥಳವಾಗಿದೆ. ಜೀವನದಲ್ಲಿ ಸಕಾರಾತ್ಮಕತೆ ಇದರಿಂದ ಹೆಚ್ಚಾಗುತ್ತೆ. ಈ ದೇವಸ್ಥಾನವು ಭಕ್ತರಿಗೆ ಶಾಂತಿ, ಶಕ್ತಿ ಮತ್ತು ಆಶೀರ್ವಾದ ನೀಡುವ ಮಹತ್ವದ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಮತ್ತೆ ಇಲ್ಲಿಯ ಶಾಂತಿ ಮತ್ತು ಆಧ್ಯಾತ್ಮಿಕ ವಾತಾವರಣದ ಅನುಭವವನ್ನು ನಾನು ಮಾಡಿದೆ. ಭಕ್ತರ ಭಕ್ತಿ ನೋಡಿದ್ರೆ ಮನಸ್ಸಿಗೆ ತುಂಬಾನೇ ಒಂದು ಅದ್ಭುತವಾಗಿರುವಂತಹ ಸಂತೋಷವಾಗುತ್ತೆ. ಈಶ್ವರನ ದೇವಸ್ಥಾನ, ಹನುಮಾನ್ಜಿ ದೇವಸ್ಥಾನ, ಶ್ರೀರಾಮನ ದೇವಸ್ಥಾನ, ಈ ದೇವಿಯ ದೇವಸ್ಥಾನ, ಗಣೇಶನ ದೇವಸ್ಥಾನ, ಹೀಗೆ ಇದೆಲ್ಲಗಳು ತುಂಬ ಚೆನ್ನಾಗಿರೋ ಶಾಂತವಾಗಿರೋ ಪರಿಸರದಲ್ಲಿರೋ ಈ ದೇವಸ್ಥಾನ. ಇದನ್ನು ಮುಗಿಸ್ಕೊಂಡು ಇವಾಗ ನಾನು ಹೊರಡ್ತಾ ಇದ್ದೀನಿ ಖಾಂಡ್ವಾದಿಂದ ಓಂಕಾರೇಶ್ವರ್ಗೆ. ಸೊ ಇಲ್ಲಿಗೆ ಈ ಖಾಂಡ್ವಾದ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಮತ್ತು MP ನಲ್ಲಿ ನನ್ನ ಜರ್ನಿ ಶುರು ಮಾಡಿದ್ದೀನಲ್ಲ, ಅದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮುಂದಿನ ವಿಡಿಯೋನ ಹಾಕ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ. ಟ್ರೈನಿಂದ ಬರಬೇಕು ಅಂದರೆ ಓಂಕಾರೇಶ್ವರದವರೆಗೂ ಡೈರೆಕ್ಟಾಗಿ ಟ್ರೈನ್ ಫೆಸಿಲಿಟಿ ಇಲ್ಲ. ಯಾಕೆಂದರೆ ಅದೊಂದು ಇರೋದು ದ್ವೀಪದ ನಡುವೆ ಇದೆ. ಅಂದರೆ ನರ್ಮದಾ ನದಿ ಸುತ್ತುವರೆದಿರೋದ್ರಿಂದ ನಡುವೆ ಒಂದು ಮಂದಾತ ದ್ವೀಪ ಉಂಟಾಗಿದೆ. ಮತ್ತು ಅದರಲ್ಲಿರೋದು ಓಂಕಾರೇಶ್ವರ. ಹಾಗಾಗಿ ನಮಗೆ ಏನಾದರೂ ಹೋಗಬೇಕು ಅಂದರೆ ಇಂದೋರ್ನಿಂದಾದರೂ ಬರಬೇಕು ಅಥವಾ ಇಲ್ಲೇ ಖಾಂಡ್ವಾದಿಂದಾದರೂ ಬರಬೇಕು. ನಾ ಬಂದಿದ್ದು ಖಾಂಡ್ವಾದಿಂದ. ಇಂದೋರ್ನಿಂದಲೂ ಕೂಡ ತುಂಬ ಜನ ಬಂದು ಹೋಗ್ತಾರೆ. ನಾನು ಇಲ್ಲಿಂದ ಖಾಂಡ್ವಾದಿಂದ ಕೆಲವೊಂದು ಪ್ಲೇಸಸ್ಗಳನ್ನ ನೋಡ್ತಾ ಹೋಗ್ಬೋದು ಅಂತ ಖಾಂಡ್ವಾಕ್ಕೆ ಇಳಿದೆ. ಇಲ್ಲಿಂದ ಓನ್ಲಿ 70 ಕಿಲೋಮೀಟರ್ ಓಂಕಾರೇಶ್ವರ ಆಗುತ್ತೆ. ಹಾಗಾಗಿ ನಾನೀಗ ಬಸ್ ಹತ್ರ ಬಂದಿದ್ದೀನಿ. ತುಂಬ ಹತ್ತಿರದಲ್ಲಿರೋದು ದಾದಾಜಿ ಟೆಂಪಲ್. ನ್ಯೂ ಬಸ್ ಸ್ಟ್ಯಾಂಡ್, ನಾವು ರೈಲ್ವೆ ಸ್ಟೇಷನಲ್ಲಿ ಇಳಿದು ನ್ಯೂ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಮತ್ತು ಅಲ್ಲಿಂದ ಈಗ ನಾನು ಹೊರಟಿದ್ದೀನಿ ಓಂಕಾರೇಶ್ವರ್ಗೆ.